ನಮಗೆ ಇತ್ತೀಚೆಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅನ್ನೋದು ತುಂಬ ಜನರನ್ನು ಕಾಡ್ತಾ ಇರುವಂಥ ಸಮಸ್ಯೆ ಅಲ್ವಾ. ಚಿಕ್ಕ ಮಕ್ಕಳಿಗೆ ಕೂಡ ಕಾಡುತ್ತೆ ಕೆಲವೊಮ್ಮೆ. ಇದಕ್ಕೆ ಮೇನ್ ರೀಸನ್ನೇ ನಮ್ಮ ಫುಡ್ ಸ್ಟೈಲ್ ಮತ್ತು ಲೈಫ್ ಸ್ಟೈಲ್ ಆಗಿರುತ್ತೆ. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಬೋದು ಅಥವಾ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಬಹುದು. ಅದರಿಂದಾಗಿ ಈ ಕಾನ್ಸ್ಟಿಪೇಷನ್ನಿಂದ ನಾವು ದೂರ ಇರಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ, ನಾವು ದಿನನಿತ್ಯ ರೂಢಿ ಮಾಡ್ಕೊಳ್ಬಹುದಾದಂಥದ್ದು. ಇವಾಗ ಮೊದಲನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಈ ಚಿಯಾ ಸೀಡ್ಸ್ ಅಥವಾ ತಂಪಿನ ಬೀಜ, ಕಾಮಕಸ್ತೂರಿ ಬೀಜ ಅಂತ ಕೂಡ ಕರಿತೀವಿ ಅಲ್ವಾ, ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ತಂಪಿನ ಬೀಜ ಅನ್ನೋದು ದೇಹಕ್ಕೆ ತುಂಬಾ ತಂಪು. ಅದೇ ರೀತಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗದೆ ಇರುವಂಗೆ ತಡೆಯೋಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಬೀಜನ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ನೀರಲ್ಲಿ ನೆನೆಸಿ ಇಡಬೇಕು. 1 ಗ್ಲಾಸ್ ಆಗುವಷ್ಟು ನೀರಲ್ಲಿ ಇದು ಚೆನ್ನಾಗಿ ನೆನೆಯುತ್ತೆ. ಆವಾಗ ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿಯೋದ್ರಿಂದ, ಆ ಬೀಜ ಸಮೇತ ಕುಡಿಬೇಕಾಗತ್ತೆ. ಇದನ್ನು ಕುಡಿಯೋದ್ರಿಂದ ಮಲಬದ್ಧತೆ ದೂರ ಆಗುತ್ತೆ. ಯಾಕಂದರೆ ತುಂಬ ಸಲ ಏನಾಗುತ್ತೆ, ತುಂಬ ಬಾಡಿಯಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಕೂಡ ಮಲಬದ್ಧತೆ ಆಗುತ್ತೆ. ಸೊ ಇದು ನಮ್ಮ ಬಾಡಿನ ತಂಪು ಮಾಡಿ ಜೀರ್ಣಶಕ್ತಿನೆಲ್ಲ ಕರೆಕ್ಟ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ. ಈ ಚಿಯಾ ಸೀಡ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ತುಂಬಾ ಹೆಲ್ಪ್ ಆಗುವಂಥದ್ದು. ಅದರಿಂದಾಗಿ ಮೋಷನ್ ಹೋಗೋದಕ್ಕೆ, ಕ್ಲಿಯರಾಗಿ ಹೋಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಎರಡನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಅಲ್ವಾ. ಒಣ ದ್ರಾಕ್ಷಿ ತಿಂದರೆ ಕೂಡ ಜೀರ್ಣಕ್ರಿಯೆ ಈಸಿಯಾಗಿ ಆಗುತ್ತೆ, ಸುಲಭದಲ್ಲಿ ಆಗುತ್ತೆ. ಸೊ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಒಂದು 8 ರಿಂದ 10 ಒಣ ದ್ರಾಕ್ಷಿಯನ್ನು ನೆನೆಸಬೇಕು ನೀರಲ್ಲಿ. ಬಿಸಿ ನೀರಲ್ಲಾದರೂ ನೆನೆಸ್ಬೋದು, ಇಲ್ಲ ತಣ್ಣಗೆ ನೀರಲ್ಲಾದರೂ ನೆನೆಸ್ಬೋದು. ಅದನ್ನ ನೆನೆಸಿ ಇಟ್ಟಾಗ ಬೆಳಿಗ್ಗೆ ಆಗೋಷ್ಟರಲ್ಲಿ ಅದು ಫುಲ್ ಉಬ್ಕೊಂಡಿರುತ್ತೆ, ಫುಲ್ ನೆಂದಿರುತ್ತೆ ನೀರಲ್ಲಿ. ಅದನ್ನು ತಿನ್ನಬೇಕು, ಆ ನೀರನ್ನು ಕೂಡ ಕುಡಿಬೇಕು. ಪ್ರತಿದಿನ ಇದನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡಾಗ ಏನಾಗುತ್ತೆ, ಮಲಬದ್ಧತೆ ಆಗುವಂತಹ ಸಂಭವ ಕಡಿಮೆ ಇರುತ್ತೆ, ಜೀರ್ಣಕ್ರಿಯೆಗೆಲ್ಲ ತುಂಬಾ ಹೆಲ್ಪ್ ಆಗುತ್ತಿದ್ದು. ಈಗ ಮೂರನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಬಾರ್ಲಿ ನಮ್ಮ ದೇಹಕ್ಕೆ ಎಷ್ಟೊಂದು ಒಳ್ಳೆಯದಲ್ವ. ನಾನು ಈಗಾಗಲೇ ಕೆಲವೊಂದು ವಿಡಿಯೋಸ್ಗಳಲ್ಲಿ ಹೇಳಿದ್ದೆ ಬಾರ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ, ಹಾಗೆ ಅದರ ಉಪಯೋಗಗಳು ಏನು ಅನ್ನೋದನ್ನು, ಅದೇ ರೀತಿ ಅದರ ಪೌಡರ್ ಮಾಡೋದನ್ನು ಕೂಡ ಹೇಳಿದ್ದೆ. ಸೊ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಪ್ರತಿದಿನ, ಯಾಕಂದರೆ ಬಾರ್ಲಿ ಯೂಸ್ ಮಾಡ್ತಾ ಇದ್ದಂಗೆ ನಮ್ಮ ಜೀರ್ಣಶಕ್ತಿ ಕೂಡ ಸರಾಗವಾಗಿ ಆಗುತ್ತೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ. ಅದರ ಜೊತೆಗೆ ಬಾಡಿಯನ್ನು ತಂಪಾಗಿಡೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಕೂಡ ಆಗೋದಿಲ್ಲ. ಸೊ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಇದು ನಾನು ಪೌಡರ್ ಮಾಡಿ ಇಟ್ಕೊಂಡಿರೋದು ಬಾರ್ಲಿನ ಆಲ್ರೆಡಿ ಹುರಿದು ಪೌಡರ್ ಮಾಡಬೇಕಾಗತ್ತೆ. ಇದನ್ನು ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬಾರ್ಲಿ ಪೌಡರ್ನ 1 ಲೋಟ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕು ಈ ನೀರನ್ನು. ಇದೇ ಥರ ದಿನದಲ್ಲಿ 1-2 ಸರಿ ಮಾಡಿ ಕುಡಿಬಹುದು. ಇಲ್ಲ ಆದರೆ ನೀವು ಇನ್ನೂ ಈಸಿಯಾಗಿ ಏನು ಮಾಡ್ಬೋದು ಅಂತ ಹೇಳಿದರೆ, ಫಸ್ಟಿಗೆ 1 ಸ್ಪೂನ್ ಆಗುವಷ್ಟು ಪೌಡರ್ನ ನೀರಲ್ಲಿ ನೆನೆಸ್ಕೊಂಡು ಅದನ್ನು ಕುದಿಸಿ ದಿನಪೂರ್ತಿ ನೀರನ್ನು ಕುಡಿತೀರಲ್ಲ, ಆ ನೀರಿನ ಬದಲಿಗೆ ಈ ಬಾರ್ಲಿ ನೀರನ್ನೇ ಕೂಡ ಕುಡಿಬಹುದು. ಅದರಿಂದಾಗಿ ಕೂಡ ಜೀರ್ಣಶಕ್ತಿಗೆ, ಜೀರ್ಣಕ್ರಿಯೆಗೆ ಇದು ಹೆಲ್ಪ್ ಆಗುತ್ತೆ, ಹಾಗೆ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ. ಈಗ 4ನೇ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರು ಅಥವಾ ಆ ಥರ ಪ್ರಾಬ್ಲಮ್ ಆಗ್ಬೋದು ಅನ್ಸೋರು ಯಾವುದೇ ಕಾರಣಕ್ಕೂ ಮೈದಾವನ್ನು ತಿನ್ನೋಕ್ಕೆ ಹೋಗಬಾರ್ದು. ಯಾಕಂದರೆ ಮೈದಾ ತಿಂದಾಗ ಅದು ಜೀರ್ಣ ಆಗೋದು ತಡವಾಗುತ್ತೆ, ಹಾಗೆ ಹೊಟ್ಟೆಯಲ್ಲಿ ತುಂಬ ಗಟ್ಟಿಯಾಗಿ ಕುತ್ಕೊಂಡು ಬಿಡುತ್ತೆ, ಅಷ್ಟೊಂದು ಈಸಿಲಿ ಜೀರ್ಣ ಆಗೋದಿಲ್ಲ. ಸೊ ಮೈದಾನ ಆದಷ್ಟು ಅವಾಯ್ಡ್ ಮಾಡಬೇಕು. ಅದೇ ರೀತಿ ಖಾರ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಹಸಿ ಮೆಣಸಿರುತ್ತಲ್ಲ, ಆ ಹಸಿಮೆಣಸಿನ ಖಾರವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅದು ಕೂಡ ಮಲಬದ್ಧತೆ ಆಗೋದಕ್ಕೆ ಒಂದು ರೀಸನ್ ಅಂತಲೇ ಹೇಳ್ಬಹುದು. ಹಾಗೆ ತುಂಬ ಮಸಾಲೆ ಐಟಮ್ ತಿನ್ನೋದು, ಎಣ್ಣೆಯಲ್ಲಿ ಕರಿದ ಪದಾರ್ಥ ತಿನ್ನೋದು, ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಿಂದ ಕೂಡ ನಮಗೆ ಮೋಷನ್ ಕ್ಲಿಯರಾಗಿ ಹೋಗೋದಿಲ್ಲ, ಹಾಗಾಗಿ ಕೂಡ ಮಲಬದ್ಧತೆ ಆಗುವಂತಹ ಚಾನ್ಸಸ್ ಇರುತ್ತೆ. ಈಗ ನೆಕ್ಸ್ಟ್ 5ನೇ ಪಾಯಿಂಟ್ ಹೇಳ್ತಾ ಇರೋದು, ನಾರಿನ ಅಂಶ ಜಾಸ್ತಿ ಇರುವಂತಹ ಆಹಾರಗಳನ್ನು ತಿನ್ನಬೇಕಾಗತ್ತೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂಥ ಆಹಾರಗಳು, ಫಾರ್ ಎಕ್ಸಾಂಪಲ್ ಬೆಂಡೆಕಾಯಿ, ಹೀರೆಕಾಯಿ, ಇವನ್ನೆಲ್ಲ ತೊಗೊಳ್ಬಹುದು. ಇದಕ್ಕೆ ಡೀಟೇಲ್ ಆಗಿ ನಾನೊಂದು ವಿಡಿಯೋನೇ ಶೇರ್ ಮಾಡಿದ್ದೆ, ಯಾವ್ಯಾವ ರೀತಿಯ ಫುಡ್ ತೊಗೊಂಡ್ರೆ ಒಳ್ಳೆಯದು ಕಾನ್ಸ್ಟಿಪೇಷನ್ನಿಂದ ದೂರ ಇರೋದಕ್ಕೆ ಅಂಥೇಳಿ. ಆ ವಿಡಿಯೋನ ಕೂಡ ನೀವು ರೆಫರ್ ಮಾಡಬಹುದು. ಈಗ ನೆಕ್ಸ್ಟ್ 6ನೇ ಪಾಯಿಂಟ್ ಹೇಳ್ತಾ ಇದ್ದೀನಿ.
ಆದಷ್ಟು ರಾತ್ರಿ ಮಲಗೋಕೆ 2 ಅವರ್ಸ್ ಮುಂಚೆನೇ ಊಟ ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು. ಯಾಕಂದರೆ ರಾತ್ರಿ ನಾವು ಮಲಗಿದಾಗ ನಮ್ಮ ಜೀರ್ಣಕ್ರಿಯೆ ತುಂಬ ಸ್ಲೋ ಆಗಿ ಆಗುತ್ತೆ. ಅದರಿಂದಾಗಿ ನಮಗೆ ಆಹಾರ ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ತುಂಬ ಲೈಟ್ ಫುಡ್ಡನ್ನು ತಗೊಳ್ಬೇಕು ರಾತ್ರಿ ಟೈಮಲ್ಲಿ, ಅಂದರೆ ತುಂಬ ಬೇಗ ಜೀರ್ಣ ಆಗುವಂತಹ ಪದಾರ್ಥಗಳು. ಅದರಿಂದಾಗಿ ನಮಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಮಲಬದ್ಧತೆ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ನೈಟ್ ಊಟ ಆದಮೇಲೆ ಮಲಗೋದಕ್ಕಿಂತ ಅಟ್ಲೀಸ್ಟ್ 1 ಅವರ್ ಮುಂಚೆ ಆದರೂ ಒಂದು ಬಾಳೆಹಣ್ಣನ್ನು ತಿನ್ನುವ ಅಭ್ಯಾಸ ಮಾಡಿಕೊಳ್ಬೇಕು. ಪ್ರತಿದಿನ ತಿನ್ನುವ ಅಭ್ಯಾಸ ಮಾಡಿಕೊಂಡಾಗ ಏನಾಗುತ್ತೆ, ಇದು ನಮ್ಮ ಜೀರ್ಣಕ್ಕೆ ಹೆಲ್ಪ್ ಆಗುತ್ತೆ, ಆಹಾರ ಕರೆಕ್ಟಾಗಿ ಜೀರ್ಣ ಆಗೋದಕ್ಕೆ. ಇದರಿಂದಾಗಿ ಮಲಬದ್ಧತೆ ಅಷ್ಟೊಂದಾಗಿ ಕಾಡೋದಿಲ್ಲ. ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದರೆ, ಪ್ರತಿದಿನ ರಾತ್ರಿ ಮಲಗುವ ಮುಂಚೆ 1 ಲೋಟ ಹಾಲನ್ನು ಕುಡಿಯೋ ಅಭ್ಯಾಸ ಮಾಡಿಕೊಳ್ಬೇಕು. ಬೆಚ್ಚಗಿನ ಹಾಲು, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, 1 ಚಿಟಿಕೆ ಅರಿಶಿನ ಹಾಗೆ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ತುಪ್ಪ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಮೋಷನ್ ಕ್ಲಿಯರಾಗಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಜೀರ್ಣ ಕೂಡ ಕರೆಕ್ಟಾಗಿ ಆಗುತ್ತೆ ತಿಂದಿರುವಂಥ ಆಹಾರ. ಹಾಗೆ ನಾವು ಅರಿಶಿನನೂ ಆ್ಯಡ್ ಮಾಡೋದ್ರಿಂದ ಹಾಲಿಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಕೆಲವೊಬ್ಬರಿಗೆ ಜೀರ್ಣದ ಸಮಸ್ಯೆ ಎಲ್ಲ ಇದೆ, ನಿದ್ದೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಈ ಥರ ಒಂದು ಹಾಲನ್ನು ಮಾಡಿ ಕುಡಿಯೋದ್ರಿಂದ ಮಲಗೋ ಮುಂಚೆ ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಕೊಳ್ಬಹುದು. ಕಾನ್ಸ್ಟಿಪೇಷನನ್ನು ದೂರ ಇಡೋದಕ್ಕೆ ನಾವು ಈ ಥರ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸಿಕೊಂಡ್ರೆ ತುಂಬ ಈಸಿಯಾಗಿ ಆಗುತ್ತೆ ನಮಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.